ವಿಮಾನ ನಿಲ್ದಾಣಕ್ಕೆ ಗೌನ್ ಹಾಕಿ ಹೋಗಿ ಸ್ವಾಗತ ಮಾಡತಕ್ಕಂಥವ್ರು ಒಬ್ಬರೇ ಮೇಯರ್. ಆ ಒಬ್ಬರೇ ಮೇಯರ್ ಇದ್ರೆ ಚಂದ. 5 ಜನ ಮೇಯರ್ ಹೋಗಿ ಏರ್ಪೋರ್ಟ್ ನಿಂತ್ಕೊಂಡ್ರೆ ಅದರ ಗಾಂಭೀರ್ಯ ಹೊರಟೋಗುತ್ತೆ. ಆ ಕಡೆ ಒಬ್ಬ, ಈ ಕಡೆ ಒಬ್ಬ, ಇವನೊಂದಾರ ಅವನೊಂದಾರ, ಇವನು ಮೇಯರ್ 5 ಹಾರ, ಮೇಯರ್ 3 ಹಾರ, ಮೇಯರ್ 2 ಹಾರ, ಮೇಯರ್ 1 ಹಾರ. ಎಲ್ಲರೂ ಹುಟ್ಟೆ. ಇದು ಮಾಡೋದಲ್ಲ, ದುರಹಂಕಾರಿಗಳು ಮಾಡೋದು. ನನ್ ಬಿಟ್ಟಿಲ್ಲ. ನಾನು ಮಾಡ್ತೀನಿ. ಏನ್ ಮಾಡ್ತೀರಿ ನೀವು? ನಂದೆ ನಾನು ಮಾಡುತ್ತಾನೆ. ಇದು ವರ್ತನೆ ಅಲ್ಲ, ಚಿಂತನೆ ಆಗ್ಬೇಕು. ಮೊದಲನೇದಾಗಿ ಶಾಸನ ಸಭೆಯಲ್ಲಿ ಇದನ್ನ ಎಳೆ ಎಳೆಯಾಗಿ ಬಿಡಿಸಿ ಒಬ್ಬ ಮಾತಾಡಲಿಲ್ಲ, ಒಬ್ಬರಿಗೂ ತಲೆ ಇಲ್ಲ. ಒಬ್ಬ ಬೆಂಗಳೂರು ನಗರದ ಸದಸ್ಯರು ಮಾತಾಡಿಲ್ಲ, ಕರ್ನಾಟಕದ ಯಾವ ಸದಸ್ಯರು ಇದರ ಬಗ್ಗೆ ಸಮಗ್ರವಾಗಿ ಇದೇನಾಗುತ್ತೆ ಅಂತ ಮಾತಾಡಲಿಲ್ಲ. ವಿಧಾನ ಪರಿಷತ್ತು ಅದು ಮೇಲ್ಮನೆ, ಅವರು ಕೆಳಮನೆಗಿಂತ ಕೆಳಮನೆ ಆಗ್ಬಿಟ್ರು. ಅವರು ಸುಧಾ ಇದನ್ನ ಸಮಗ್ರವಾಗಿ ಚರ್ಚೆ ಮಾಡಲಿಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಯಾರು ಸರ್ವಜ್ಞರು ಇಲ್ವೇ ಇಲ್ಲ. ಅವರು ಮುಗಿದೋಯ್ತು. ಎಲ್ಲಿ ತಿಳ್ತಾ ಇದ್ದೀವಿ ನಾವು? ಏನು ಹುಡುಗಾಟದ ಇದು? ಎಲ್ಲಿಗೆ ತಲುಪೋದು? ಏನ್ ಮಾಡ್ತಾ ಇದ್ದೀವಿ ನಾವು? ಮತ್ತೀಗ ಕೆಳಗಡೆ ಒಂದು ಭೂಲೋಕ ನಿರ್ಮಾಣ ಮಾಡ್ತಾ ಇದ್ದೀವಿ, ಕೆನಾಲ್ ರೋಡ್. ಅದು ಬಹಳ ಅಪಾಯ. ಯಾವತ್ತಾರ ಎಂದಾದ್ರೂ ಏನಾದ್ರೂ ಆಗಿ ಸ್ವಲ್ಪ ಅಳ್ಳಾಡಿದ್ರೆ ಬೆಂಗಳೂರು ಅದರ ದೃಷ್ಟಿಯನ್ನ ಈ ನಗರದ ಜನತೆಗೆ ಒಳ್ಳೆಯದಾಗಬೇಕು. ನಾನು ಸರ್ಕಾರ ಹೇಳ್ತೀನಿ, ಪ್ರತಿಷ್ಠೆ ಬಿಟ್ಬಿಡಿ. ಈಗಲೂ ನೀವು ಈ ಒಂದು ವಿಭಾಗ ಮಾಡಿರ್ತಕ್ಕಂಥದ್ದು ಇದು ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರಿಗೆ ಅಗೌರವ. ಇದು ಒಳ್ಳೆಯ ಸೂಚನೆ ಅಂತೂ ಅಲ್ಲ. ನಾವು ಇದನ್ನ ಬಹಳ ಅತ್ಯಂತ ಗಂಭೀರವಾಗಿ ಇದನ್ನ ನಾವು ಕನ್ನಡ ಚೆಲುವಟ ಪಕ್ಷ ತೀವ್ರವಾಗಿ ಇದನ್ನ ವಿರೋಧಿಸ್ತೇವೆ. ನನಗೇನಿದು ವೈಯಕ್ತಿಕವಾಗಿ ಯಾರ ಮೇಲೂ ಅಲ್ಲ. ಈ ಬೆಂಗಳೂರಿನ ಒಂದೇ ಉಳಿಬೇಕು ಅಂತ ಹೇಳಿ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದೆ ಇರುವ ಕೆಂಪೇಗೌಡ ಪ್ರತಿಮೆಯ ಮುಂದೆ ಸತ್ಯಾಗ್ರಹ ಮಾಡುವ ಮೂಲಕ ನಾವು ಸರ್ಕಾರಕ್ಕೆ ಇದನ್ನ ಒಂದೇ ಒಂದು ಬೆಂಗಳೂರು ನಗರ ಮಹಾಪಾಲಿಕೆ ಸ್ವತಂತ್ರವಾಗಿರಲು ಬಿಡಿ. 15ನೇ ತಾರೀಕು ಸ್ವಾತಂತ್ರ್ಯೋತ್ಸವ. ಇದು ಬೆಂಗಳೂರು ನಗರ ಮಹಾಪಾಲಿಕೆ ನಿಮ್ಮ ಗುಲಾಮರಾಗದು ಬೇಡ, ಮುಖ್ಯಮಂತ್ರಿಗಳ ಗುಲಾಮರಾಗದು ಬೇಡ, DK ಶಿವಕುಮಾರ್ ಗುಲಾಮರಾಗದು ಬೇಡ, ಬೆಂಗಳೂರು ನಗರ ನಿಮ್ಮ ಮಂತ್ರಿ ಮಂಡಲದ ಗುಲಾಮರಾಗದು ಬೇಡ. ಅವರದೇ ಶಕ್ತಿ, ಅವರಿಗೆ ಪವರ್. ನಾನು ಕಾರ್ಪೊರೇಟರ್ ಆಗಿದ್ದವನು. ಈ ಊರಿಗೆ ಆಗ್ತಾ ಇರಲ್ಲ, ಎಲ್ಲ ಸಿಗದು ಸೀಡಿ ಅತ್ತ ಇತ್ತ ಚಿಂದಿ